ಎಲ್ಲ ತೃತೀಯ BA ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರ. ಯಾರ್ಯಾರೆಲ್ಲ ಸೆಮ್ಮಲ್ಲಿ ಅಂದ್ರೆ 5ನೇ ಸೆಮಿಸ್ಟರ್ ನಲ್ಲಿ ನಿರ್ವಹಣಾ ಅರ್ಥಶಾಸ್ತ್ರ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಪತ್ರಿಕೆಯನ್ನು ಓದಿದ್ದೀರಾ ಅವ್ರಿಗೆ ಈ 6ನೇ ಸೆಮಿಸ್ಟರ್ ನಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಥವಾ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅನ್ನೋ ಪತ್ರಿಕೆಯನ್ನು ನೀವು ಈ ಸಲ ಓದ್ತೀರಾ. ಲಾಸ್ಟ್ ಸೆಮ್ ಎಲ್ಲ ಮೇಡಮ್ ಲೆಕ್ಕ ಅವ್ರಿಗೆ ಥಿಯರಿ ಅಂತ ಹೇಳ್ತಿದ್ರಿ. ಈ ಸಲ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಕೂಡ ಥಿಯರಿನೇ, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಥಿಯರಿನೇ, ಲೆಕ್ಕ ಬರಲ್ಲ, ಎರಡು ಕೂಡ ಥಿಯರಿ ಪೇಪರೇ. ಈಗ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ನಾವು ಮೊದಲನೇ ಚಾಪ್ಟರ್ ನ ಮೊದಲನೇ ಕಾನ್ಸೆಪ್ಟ್ ಗೆ ಹೋಗೋಣ. ಈ ಸೆಷನ್ ಅಲ್ಲಿ ನೀವು ಮೀನಿಂಗ್, ಸ್ಕೋಪ್ ಅಂಡ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅರ್ಥ, ವ್ಯಾಪ್ತಿ ಮತ್ತು ವಿಷಯ ವಸ್ತುವನ್ನ ತಿಳ್ಕೊತೀರಾ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದ್ರೆ ಏನು? ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಒಂದು ಬ್ರಾಂಚ್, ಎಕನಾಮಿಕ್ಸ್ ನ ಒಂದು ಬ್ರಾಂಚ್ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ನಮ್ಗೆ ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಬೇಕಾಗುತ್ತೆ. ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿದಾಗ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಇಂಜಿನ್ ಆಫ್ ಗ್ರೋತ್, ಅಂತಾರಾಷ್ಟ್ರೀಯ ವ್ಯಾಪಾರವು ಆರ್ಥಿಕ ಪ್ರಗತಿಯ ಯಂತ್ರವಾಗಿದೆ. ನಾವು ಆರ್ಥಿಕವಾಗಿ ಪ್ರಗತಿ ಹೊಂದಬೇಕಂದ್ರೆ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿದ್ರೆ ಆರ್ಥಿಕ ಪ್ರಗತಿಗೆ ಅದೇನಾಗುತ್ತೆ, ಅನುಕೂಲ ಆಗುತ್ತೆ. ಹಾಗಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೇನು? ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಅಥವಾ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದ್ರೆ ಸಾರ್ವಭೌಮ ರಾಷ್ಟ್ರಗಳ ನಡುವಿನ ಆರ್ಥಿಕ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಜ್ಞಾನ ಶಾಖೆಯೇ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ. ನಾನು ಅವಾಗ್ಲೇ ಹೇಳಿದೆ, ಒಂದು ಶಾಖೆ, ಇದು ನಮ್ಮ ಅರ್ಥಶಾಸ್ತ್ರದ ಒಂದು ಶಾಖೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ನಾವ್ ಏನು ಓದ್ತೀವಿ, ಏನ್ ತಿಳ್ಕೊತೀವಿ ಅಂದ್ರೆ ಸಾರ್ವಭೌಮ ರಾಷ್ಟ್ರಗಳ ನಡುವಿನ ಆರ್ಥಿಕ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುವುದು. ಸಾರ್ವಭೌಮ ರಾಷ್ಟ್ರಗಳು ಅಂದ್ರೆ ಇಂಡಿಪೆಂಡೆಂಟ್ ಕಂಟ್ರೀಸ್, ಯಾವ ಬೇರೆ ದೇಶದ ಅಧೀನದಲ್ಲಿ ಇಲ್ಲದೆ ಇರುವಂತಹ ಸ್ವತಂತ್ರ ದೇಶಗಳ ನಡುವಿನ ಆರ್ಥಿಕ ಸಂಬಂಧವನ್ನ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವೇನಂತೀವಿ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. It studies the economic relationship between the sovereign countries. ಎಕನಾಮಿಕ್ ರಿಲೇಷನ್ಸ್ ಅಂತ ಹೇಳ್ತೀವಿ ಅಂದ್ರೆ ಎರಡು ಸ್ವತಂತ್ರ ದೇಶಗಳ, ಸಾರ್ವಭೌಮ ದೇಶಗಳ ನಡುವಿನ ಆರ್ಥಿಕ ಸಂಬಂಧವನ್ನ ಕುರಿತು ಅಧ್ಯಯನ ಮಾಡೋದು ಅಂತ ಹೇಳಿದೆ. ಆರ್ಥಿಕ ಸಂಬಂಧ ಏನೇನು ಒಳಗೊಂಡಿರುತ್ತೆ ಅನ್ನೋದನ್ನ ನೋಡೋಣ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಸಾರ್ವಭೌಮ ರಾಷ್ಟ್ರಗಳ ನಡುವಿನ ವ್ಯಾಪಾರ, ಹಣಕಾಸು, ಪಾವತಿ ಮುಂತಾದ ಆರ್ಥಿಕ ವಿಚಾರಗಳನ್ನು ಕುರಿತು ಅಭ್ಯಾಸಿಸುತ್ತದೆ. ಇವಾಗ ಒಂದು ದೇಶ ಇನ್ನೊಂದು ದೇಶದೊಡನೆ ಮಾಡುವಂತ ವ್ಯಾಪಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಸಾಲ ತಗೊಳ್ಳೋದಿರ್ಬೋದು, ಸಾಲ ಕೊಡೋದಿರ್ಬೋದು, ಪಾವತಿಗಳಿರ್ಬೋದು, ವಸ್ತುಗಳನ್ನ ತಗೊಂಡಿದ್ದಕ್ಕೆ ಪೇಮೆಂಟ್ ಮಾಡೋದಿರ್ಬೋದು, ಇದೆಲ್ಲಾ ವ್ಯವಹಾರ ಒಂದು ದೇಶ ಇನ್ನೊಂದು ದೇಶದ ಜೊತೆ ಆರ್ಥಿಕ ವ್ಯಾಪಾರ, ವ್ಯವಹಾರ, ಹಣಕಾಸು ಮತ್ತೆ ಪಾವತಿಗೆ ಸಂಬಂಧಪಟ್ಟಂತಹ ವಿಷಯಗಳೆಲ್ಲದರನ್ನ ನಾವೇನಂತೀವಿ, ಆರ್ಥಿಕ ಸಂಬಂಧ ಅಂತ ಹೇಳ್ತೀವಿ. ಈ ಆರ್ಥಿಕ ಸಂಬಂಧ ಒಂದು ದೇಶ ಬೇರೆಲ್ಲಾ ದೇಶಗಳ ಜೊತೆ ಇಟ್ಕೊಂಡಿರುವಂತಹ ಆರ್ಥಿಕ ಸಂಬಂಧದ ಅಧ್ಯಯನವನ್ನ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಓದ್ತೀವಿ. ನೆಕ್ಸ್ಟ್ ಪಾಯಿಂಟ್, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಡೀಲ್ಸ್ ವಿತ್ ಎಕನಾಮಿಕ್ ಅಂಡ್ ಫೈನಾನ್ಷಿಯಲ್ ಇಂಟರ್ಡಿಪೆಂಡೆನ್ಸ್ ಅಮಾಂಗ್ ನೇಷನ್ಸ್. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಇನ್ನೂ ಏನ್ ತಿಳ್ಕೊತೀವಿ ಅಂದ್ರೆ ದೇಶಗಳ ನಡುವೆ ಇರುವಂತಹ ಆರ್ಥಿಕ ಮತ್ತು ಹಣಕಾಸಿನ ಅವಲಂಬನೆ. ಎಲ್ಲಾ ದೇಶಗಳು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಅಥವಾ ಆರ್ಥಿಕ ವಿಷಯದಲ್ಲಾಗಿರ್ಬೋದು ಸ್ವತಂತ್ರವಾಗಿರ್ಲಿಕ್ಕೆ ಈಗಿನ ಯುಗದಲ್ಲಿ, ಈಗಿನ ಪ್ರಚಲಿತ ಯುಗದಲ್ಲಿ ಸಾಧ್ಯ ಇಲ್ಲ. ಎಲ್ಲಾ ಕೂಡ ಬೇರೆ ದೇಶದ ಜೊತೆ ಅವಲಂಬಿತವಾಗಿವೆ. ಈ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಲ್ಲಿ ನಾವು ಹೇಗೆ ದೇಶಗಳು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಅಥವಾ ಆರ್ಥಿಕ ವಿಷಯದಲ್ಲಾಗಿರ್ಬೋದು ಹೇಗೆ ಒಂದ್ರ ಮೇಲೆ ಒಂದು ಅವಲಂಬಿತರಾಗಿದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊತೀವಿ. Next, the economic and financial interdependence is affected by and in turn influences the political, social, cultural and military relationship among the nations. ಅಂದ್ರೆ ಈ ಆರ್ಥಿಕ ಅಥವಾ ಹಣಕಾಸಿನ ಅವಲಂಬನೆ, ದೇಶಗಳ ನಡುವೆ ಇರುವಂತಹ ಆರ್ಥಿಕ ವ್ಯಾಪಾರ, ಹಣಕಾಸಿನ ಅವಲಂಬನೆ ಹೇಗೆ ಆ ದೇಶಗಳ ರಾಜಕೀಯ ಸ್ಥಿತಿ ಮೇಲೆ, ಸಾಂಸ್ಕೃತಿಕ ಸ್ಥಿತಿ ಮೇಲೆ, ಸಾಮಾಜಿಕ ಸ್ಥಿತಿಗಳ ಮೇಲೆ ಮತ್ತೆ ಮಿಲಿಟರಿ ರಕ್ಷಣಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಗೆ ಪ್ರಭಾವ ಬೀರುತ್ತೆ. ದೇಶ
ಬೇರೆ ದೇಶದ ಮೇಲೆ ಅವಲಂಬನೆ ಅಂದ್ರೆ ವ್ಯಾಪಾರ ವಿಷಯಕ್ಕಾಗಿರ್ಬೋದು, ಹಣಕಾಸಿನ ವಿಷಯಕ್ಕಾಗಿರ್ಬೋದು, ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ಅವಲಂಬನೆ ಆ ದೇಶದ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತೆ ರಕ್ಷಣಾ ವಿಷಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ತಿಳ್ಕೊಬಹುದು. ನೆಕ್ಸ್ಟ್, it seeks to explain the pattern and consequences of transaction and interaction between the inhabitants of different countries, including trade, investment and transaction. ಈ ಆರ್ಥಿಕ ಸಂಬಂಧ ಹೊಂದಿರೋದು ಅಂದ್ರೆ ಬೇರೆ ಬೇರೆ ದೇಶಗಳ ಜೊತೆ ನಡೆಯುವಂತ ವ್ಯಾಪಾರ, ವ್ಯವಹಾರ ಮತ್ತೆ ಹೂಡಿಕೆಗಳು, ಬಟ್ ಈ ಟ್ರಾನ್ಸಾಕ್ಷನ್ ಇರುವಂತಹ ಪ್ಯಾಟರ್ನ್ ಹೆಂಗಿದೆ, ಇವಾಗ ಭಾರತ ದೇಶದ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರವೃತ್ತಿ ಹೆಂಗಿದೆ, ಪ್ಯಾಟರ್ನ್ ಹೆಂಗಿದೆ, ಅದ್ರ ಯಾವ ದೇಶದ ಜೊತೆ ಜಾಸ್ತಿ ವ್ಯವಹಾರ ಮಾಡ್ತಿದೆ, ಯಾವ ದೇಶದಿಂದ ಏನ ವಸ್ತುವನ್ನ ತಗೋತಾ ಇದೆ, ಯಾವ ದೇಶದಿಂದ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ತಗೊಂಡಿದೆ, ಯಾವ ದೇಶಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಟ್ಟಿದೆ ಅನ್ನೋದ್ರನ್ನ ನಾವು ತಿಳ್ಕೊತೀವಿ. ಯಾವ ದೇಶ ಯಾವ ಜೊತೆ ಯಾವ ರೀತಿ ಆರ್ಥಿಕ ಸಂಬಂಧವನ್ನ ಹೊಂದಿದೆ ಅನ್ನೋದನ್ನ ತಿಳ್ಕೊಬಹುದು. ಮತ್ತೆ ಅದರ ಪರಿಣಾಮಗಳನ್ನು ಕೂಡ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತಿಳ್ಕೊಬಹುದು. ಇವಾಗ ಭಾರತ ದೇಶ ಯಾವ್ದ್ರ ಜೊತೆ ಫೈನಾನ್ಷಿಯಲ್ ಆಗಿ ಯಾವ ದೇಶದ ಮೇಲೆ ಡಿಪೆಂಡ್ ಆಗಿದೆ, ಯಾವ ದೇಶಕ್ಕೆ ಅದು ಹೆಲ್ಪ್ ಮಾಡ್ತಿದೆ, ಮತ್ತೆ ಎಷ್ಟು ವ್ಯವಹಾರ ಮಾಡ್ತಿದೆ, ಯಾವ ದೇಶದ ಜೊತೆ ಮಾಡ್ತಿದೆ ಅನ್ನೋದನ್ನ ನಾವು ತಿಳ್ಕೋಬಹುದು. ಮತ್ತೆ ಅದರ ಪರಿಣಾಮವನ್ನು ನಾವು ಕೂಡ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ತಿಳ್ಕೋಬಹುದು. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಇಸ್ ಎ ಫೀಲ್ಡ್ ಆಫ್ ಸ್ಟಡಿ ದಟ್ ಅಸೆಸಸ್ ದ ಇಂಪ್ಲಿಕೇಶನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಾರೋಯಿಂಗ್ ಅಂಡ್ ಲೆಂಡಿಂಗ್. ಇದು ಒಂದು ಫೀಲ್ಡ್ ಅಂದ್ರೆ ಒಂದು ವಿಭಾಗ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಒಂದು ಅಧ್ಯಯನ ವಿಭಾಗ. ಇಲ್ಲಿ ಏನಂತ ತಿಳ್ಕೊಬಹುದು ಅಂದ್ರೆ ನಾವು ಅಂತಾರಾಷ್ಟ್ರೀಯ ಬಾರೋಯಿಂಗ್ ಅಂದ್ರೆ ಸಾಲ ಮಾಡೋದ್ರಿಂದ ಮತ್ತೆ ಹೂಡಿಕೆ ಮಾಡೋದ್ರಿಂದ, ವ್ಯಾಪಾರ ವ್ಯವಹಾರ ಮಾಡೋದ್ರಿಂದ, ಸಾಲ ಕೊಡೋದ್ರಿಂದ ಆಗುವಂತಹ ಪರಿಣಾಮಗಳು ಮತ್ತೆ ಅಭಿವೃದ್ಧಿಯನ್ನು ನಾವು ಮಾಪನ ಮಾಡ್ಲಿಕ್ಕೆ, ಅಸೆಸ್ ಮಾಡ್ಲಿಕ್ಕೆ ಕೂಡ ನಾವು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಲ್ಲಿ ಸಾಧ್ಯ. ನಾವೀಗ ಒಂದು ದೇಶ ಬೇರೆ ದೇಶದ ಜೊತೆ ವ್ಯಾಪಾರ ವ್ಯವಹಾರ, ಆರ್ಥಿಕ ಸಂಬಂಧ ಇಟ್ಕೊಂಡಿದೆ, ಮತ್ತೆ ನಾವು ವಿಶ್ವಸಂಸ್ಥೆಗಳ ಅಂಗಸಂಸ್ಥೆಗಳಿಂದ ಸಾಲ ಪಡೆಯೋದಾಗಿರ್ಬೋದು, ಅದರಿಂದ ಆಗುವಂತ ಪ್ರಯೋಜನವನ್ನ ಅಸೆಸ್ ಮಾಡ್ಲಿಕ್ಕೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಲ್ಲಿ ನಾವು ಹೆಂಗೆ ಅಸೆಸ್ ಮಾಡ್ತೀವಿ, ಅದರಿಂದ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ತಿಳ್ಕೊಬಹುದು. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ರೆಪ್ರೆಸೆಂಟ್ಸ್ ದ ಅಪ್ಲಿಕೇಶನ್ ಆಫ್ ಜನರಲ್ ಮೈಕ್ರೋ ಎಕನಾಮಿಕ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಟು ದ ಇಂಟರ್ನ್ಯಾಷನಲ್ ಕಾಂಟೆಕ್ಸ್ಟ್. ನಾವು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಲ್ಲಿ ಇನ್ನ ಏನನ್ನ ತಿಳ್ಕೊತೀವಿ ಅಂದ್ರೆ ಅಪ್ಲಿಕೇಶನ್, ನಮ್ಮ ಸೂಕ್ಷ್ಮ ಆರ್ಥಿಕ ತತ್ವಗಳು ಮತ್ತೆ ಸಮಗ್ರ ಆರ್ಥಿಕ ತತ್ವಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ನಾವು ಅಪ್ಲೈ ಮಾಡ್ತಿದೀವಿ ಅನ್ನೋದನ್ನ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನದಿಂದ ತಿಳ್ಕೊಬಹುದು. ನೀವು ಆಲ್ರೆಡಿ ಮೈಕ್ರೋ ಎಕನಾಮಿಕ್ಸ್ ಎಷ್ಟೊಂದು ಥಿಯರಿಗಳು ಓದಿದ್ದೀರಾ, ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಇರುವಂತಹ ಪ್ರಿನ್ಸಿಪಲ್ಸ್, ಥಿಯರಿಗಳನ್ನ ತಿಳ್ಕೊಂಡಿದ್ದೀರಾ. ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೇಗೆ ಅಪ್ಲೈ ಮಾಡ್ತಿದೀವಿ ಅನ್ನೋದನ್ನ ನಾವು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಓದೋದ್ರಿಂದ ತಿಳ್ಕೊಬಹುದು. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಎಕನಾಮಿಕ್ ಥಿಯರೀಸ್ ಅಂಡ್ ಪಾಲಿಸೀಸ್ ಕ್ಯಾನ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ current international problems that the country is facing and also offer suggestions for their resolution. ಅಂತಾರಾಷ್ಟ್ರೀಯ ಪತ್ರಿಕೆಯನ್ನು ಓದೋದ್ರಿಂದ ಮತ್ತೆ ಅಲ್ಲಿರುವಂತಹ ಸಿದ್ಧಾಂತಗಳು ಮತ್ತೆ ವಾಣಿಜ್ಯ ನೀತಿಗಳನ್ನು ತಿಳ್ಕೊಳ್ಳೋದ್ರಿಂದ ಈಗ ಯಾವ ಕಂಟ್ರಿಗಳು ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಿವೆ ಅನ್ನೋದನ್ನ ತಿಳ್ಕೊಬಹುದು. ಬಟ್ ಅಷ್ಟೇ ಅಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರ ಏನಿದೆ ಅನ್ನೋದನ್ನ ಕೂಡ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಿಂದ ತಿಳ್ಕೊಬಹುದಾಗಿದೆ. ನೆಕ್ಸ್ಟ್, ಸ್ಕೋಪ್ ಅಂಡ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. ಹಂಗಂದ್ರೆ ಇಷ್ಟೆಲ್ಲ ತಿಳ್ಕೊಂಡ್ರಿ ನೀವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ. ಇವಾಗ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಏನೇನ್ ಓದ್ತೀವಿ, ಏನೇನ್ ತಿಳ್ಕೊತೀವಿ, ಇವಾಗ ನಿಮ್ಗೆ ಇರುವಂತಹ ಪತ್ರಿಕೆಯಲ್ಲಿ ನೀವು ಏನೇನನ್ನ ಓದ್ತೀವಿ, ಅದ್ರ ವ್ಯಾಪ್ತಿ ಎಲ್ಲಿವರೆಗೂ ಕವರ್ ಆಗಿದೆ. ವ್ಯಾಪ್ತಿ ಅಂದ್ರೆ ಸಬ್ಜೆಕ್ಟ್ ಮ್ಯಾಟರ್, ಅದ್ರೊಳಗಡೆ ನಾವು ಏನೇನನ್ನ ಓದ್ತೀವಿ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಮೊದಲನೇದು ಟ್ರೇಡ್ ಥಿಯರೀಸ್ ಅಥವಾ ವ್ಯಾಪಾರ ಸಿದ್ಧಾಂತಗಳು. ವ್ಯಾಪಾರ ಸಿದ್ಧಾಂತಗಳು ಅಂದ್ರೆ ಇವಾಗ ದೇಶಗಳ ನಡುವೆ ಆರ್ಥಿಕ ಸಂಬಂಧ ಇದೆ, ವ್ಯಾಪಾರ ವ್ಯವಹಾರ ನಡೀತಾ ಇದೆ. ಇವಾಗ ಇಂಡಿಯಾ ಹಲವಾರು ದೇಶದೊಂದಿಗೆ ವ್ಯಾಪಾರ ವ್ಯವಹಾರನ ಮಾಡ್ತಿದೆ. ಇಂಡಿಯಾದಿಂದ ಕೆಲವೊಂದು ವಸ್ತುಗಳು ಎಕ್ಸ್ಪೋರ್ಟ್ ರಫ್ತು ಆಗ್ತಿರುತ್ತೆ, ಕೆಲವೊಂದು ವಸ್ತುಗಳು ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊತಾ ಇರ್ತೀವಿ. ಇವೆಲ್ಲ ಆಗೋದಿಕ್ಕೆ ಇವಾಗ ನಾವು ಬೇರೆ ದೇಶದಿಂದ ಒಂದು ವಸ್ತುವನ್ನ ತರಿಸ್ಕೊಳ್ಲಿಕ್ಕೆ ಮತ್ತೆ ನಾವು ಒಂದು ವಸ್ತುವನ್ನ ಅವರಿಗೆ ಕಳಿಸ್ಲಿಕ್ಕೆ ಏನೋ ಒಂದು ಕಾರಣ ಇದೆ.
ಯಾಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಏರ್ಪಡುತ್ತೆ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಹೆಂಗ್ ಲಾಭ ಆಗುತ್ತೆ, ಏನಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡ್ಬೇಕು ಅನ್ನೋದನ್ನ ನಾವು ಈ ವ್ಯಾಪಾರ ಸಿದ್ಧಾಂತಗಳ ಮುಖಾಂತರ ತಿಳ್ಕೊಂತ ಹೋಗ್ತೀವಿ. ವ್ಯಾಪಾರ ಸಿದ್ಧಾಂತಗಳು ನಮ್ಗೆ ಏನೇನ್ ಹೇಳುತ್ತೆ ಅಂದ್ರೆ ಯಾಕೆ ಕಂಟ್ರಿಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗ್ತವೆ, ತೊಡಗಕ್ಕೆ ಇರುವಂತ ಅವಶ್ಯಕತೆ ಏನು, ಮತ್ತೆ ಅದರಿಂದ ಆಗುವಂತಹ ಪರಿಣಾಮ ಏನು, ಅದರಿಂದ ಆಗುವಂತಹ ಲಾಭ ಏನು ಅನ್ನೋದನ್ನ ನಾವು ಈ ವ್ಯಾಪಾರ ಸಿದ್ಧಾಂತಗಳಲ್ಲಿ ತಿಳ್ಕೊತೀವಿ. ನೆಕ್ಸ್ಟ್ ಕಮರ್ಷಿಯಲ್ ಪಾಲಿಸೀಸ್ ಅಥವಾ ವಾಣಿಜ್ಯ ನೀತಿಗಳು. ಕಮರ್ಷಿಯಲ್ ಪಾಲಿಸೀಸ್ ಅಥವಾ ವಾಣಿಜ್ಯ ನೀತಿಗಳಲ್ಲಿ ನಾವೇನ್ ತಿಳ್ಕೊತೀವಿ ಅಂದ್ರೆ ಇವಾಗ ಎಲ್ಲಾ ದೇಶಗಳು ಬೇರೆ ಬೇರೆ ದೇಶದ ಜೊತೆ ವ್ಯಾಪಾರ ವ್ಯವಹಾರವನ್ನ ಮಾಡ್ತಿದೆ. ಹಂಗಂದ್ಬಿಟ್ಟು ಇಷ್ಟ ಬಂದಂಗ್ ಮಾಡಕ್ಕಾಗತ್ತಾ? ಅದಕ್ಕೆ ಆದಂತ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಎಲ್ಲಾ ದೇಶಗಳು ಹಾಕೊಂಡಿರ್ತವೆ. ಈಗ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತಾ ಇದೆ ಅಂದ್ರೆ ನಮ್ಮ ಭಾರತದ ನೀತಿ ನಿಯಮನೇ ಬೇರೆ ಇರುತ್ತೆ, ಬೇರೆ ದೇಶದ ನೀತಿ ನಿಯಮ ಬೇರೆ ಇರುತ್ತೆ. ಎಲ್ಲರೂ ಒಂದು ನೀತಿಗಳ ಮೇಲೆ ಅಥವಾ ತತ್ವಗಳ ಮೇಲೆ ವ್ಯಾಪಾರ ವ್ಯವಹಾರ ಏನಾಗ್ತಿರುತ್ತೆ, ನಡೀತಾ ಇರುತ್ತೆ. ಒಂದು ರೂಲ್ಸ್ ರೆಗ್ಯುಲೇಷನ್ ಇಟ್ಕೊಂಡು ವ್ಯಾಪಾರ ವ್ಯವಹಾರವನ್ನ ಮಾಡ್ತಿರ್ತಾರೆ. ಇಷ್ಟ ಬಂದಂಗೆ ನಾವು ಈಸಿಯಾಗಿ ವ್ಯಾಪಾರ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆದಂತಹ ಒಂದು ರೂಲ್ಸ್ ರೆಗ್ಯುಲೇಷನ್ ಬೇಕು. ಅದನ್ನ ನಾವೇನಂತೀವಿ, ವಾಣಿಜ್ಯ ನೀತಿಗಳು ಅಂತ ಹೇಳ್ತೀವಿ. ಇಲ್ಲಿ ನಾವು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಲ್ಲಿ ದೇಶದ ಯಾವ ರೂಲ್ಸ್ ರೆಗ್ಯುಲೇಷನ್ ಆಧಾರದ ಮೇಲೆ ನಡೀತಾ ಇದೆ ವ್ಯಾಪಾರ ವ್ಯವಹಾರದ ಅನ್ನೋದನ್ನ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ತಿಳ್ಕೊತೀವಿ. ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ಅಥವಾ ವಿದೇಶಿ ವಿನಿಮಯ. ವಿದೇಶಿ ವಿನಿಮಯದಲ್ಲಿ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಇವಾಗ ಎಲ್ಲಾ ದೇಶಗಳ ಕರೆನ್ಸಿ ಒಂದೇ ಅಲ್ಲ. ಇಂಡಿಯಾದು ರೂಪಿ ಇರುತ್ತೆ, ಅಮೆರಿಕಾದು ಡಾಲರ್ ಇರುತ್ತೆ, ಬೇರೆ ಬೇರೆ ಜಪಾನ್ದು ಯೆನ್ ಇರುತ್ತೆ. ಬೇರೆ ಬೇರೆ ದೇಶ ಬೇರೆ ಬೇರೆ ಕರೆನ್ಸಿಯನ್ನ ಯೂಸ್ ಮಾಡ್ತಿದೆ. ಒಂದು ಕರೆನ್ಸಿಯ ಮೌಲ್ಯ ಇನ್ನೊಂದು ಕರೆನ್ಸಿಯ ಮೌಲ್ಯಕ್ಕೆ ಕಂಪೇರ್ ಮಾಡಿದ್ರೆ ಸಮ ಇರಲ್ಲ. ನಾವೇನ್ ಮಾಡ್ಬೇಕಾಗತ್ತೆ, ಅದು ಇವಾಗ ನಾವು ಅಮೆರಿಕಾದಿಂದ ವಸ್ತುವನ್ನ ತಗೋಬೇಕು ಅಂದ್ರೆ ನಾವು ಡಾಲರ್ ಅಲ್ಲೇ ಕೊಡ್ಬೇಕಾಗತ್ತೆ. ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ, ನಮ್ಮ ರೂಪಾಯಿನ ಡಾಲರ್ಗೆ ಎಕ್ಸ್ಚೇಂಜ್ ಮಾಡ್ಬೇಕಾಗತ್ತೆ. ಇದನ್ನ ನಾವೆಲ್ಲಿ ಓದ್ತೀವಿ ಅಂದ್ರೆ ಫಾರಿನ್ ವಿದೇಶಿ ವಿನಿಮಯದಲ್ಲಿ ಓದ್ತೀವಿ. ಯಾವ ರೇಟ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ತಿದೀವಿ, ಮತ್ತೆ ಹೆಂಗೆ ಎಕ್ಸ್ಚೇಂಜ್, ಆ ವಿದೇಶಿ ವಿನಿಮಯ ಮಾರುಕಟ್ಟೆ ಹೆಂಗೆ ಯಾವ ಮೆಕಾನಿಸಮ್ ಮೇಲೆ ವರ್ಕ್ ಮಾಡ್ತಿದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊತೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕು. ಪಾವತಿ ಶಿಲ್ಕು ಅಂದ್ರೆ ಸಿಂಪಲ್ ಆಗಿ ನಾವಿವಾಗ ಬೇರೆ ಎಲ್ಲಾ ಒಂದು 60 ದೇಶದ ಜೊತೆ ವ್ಯಾಪಾರ ವ್ಯವಹಾರ ಇಟ್ಕೊಂಡಿದೀವಿ ಅನ್ಕೊಂಡ್ರೆ 60 ದೇಶದ ಜೊತೆ ಕೆಲವೊಂದು ದೇಶಕ್ಕೆ ನಾವು ರಫ್ತು ಮಾಡಿರ್ತೀವಿ, ಕೆಲವೊಂದು ದೇಶದಿಂದ ಆಮದು ಮಾಡ್ಕೊಂಡಿರ್ತೀವಿ. ಕೊನೆಗೆ ನಾವು 2 ಕಾಲಮ್ ರೆಡಿ ಆಗತ್ತೆ. ನಾವು ಆಮದು ಮಾಡ್ಕೊಂಡಿರೋ ಸರಕಿಗೆ ನಾವೇನ್ ಮಾಡ್ಬೇಕಾಗತ್ತೆ, ಅವ್ರಿಗೆ ದುಡ್ಡನ್ನ ಕೊಡ್ಬೇಕಾಗತ್ತೆ. ಮತ್ತೆ ನಾವು ರಫ್ತು ಮಾಡಿರುವಂತ ಸರಕಿಗೆ, ನಮ್ಮ ದೇಶ ರಫ್ತು ಮಾಡಿರುವಂತ ಸರಕಿಗೆ ಬೇರೆ ದೇಶದಿಂದ ನಮ್ಗೆ ಏನಾಗ್ಬೇಕಾಗತ್ತೆ, ಅಮೌಂಟ್ ಬರ್ಬೇಕಾಗತ್ತೆ. ನಾವು ಒಂದ್ ಕಡೆ ಇಂಪೋರ್ಟ್ಗೆ ಪೇಮೆಂಟ್ ಮಾಡ್ಬೇಕು, ಇನ್ನೊಂದ್ ಕಡೆ ಎಕ್ಸ್ಪೋರ್ಟ್ಗೆ ನಮ್ಗೆ ಏನಾಗ್ಬೇಕು, ಪೇಮೆಂಟ್ ಬರ್ಬೇಕು. ಈ ಎರಡನ್ನ ಒಂದ್ ಕಾಲಮ್ ಅಲ್ಲಿ ಇಡ್ತೀವಿ. ನಾವು ರಫ್ತು ಮಾಡಿರುವಂತಹ ವಸ್ತುಗಳ ಮೌಲ್ಯ 1 ಲಕ್ಷ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಜಸ್ಟ್ ಇವಾಗ ನಾವು ಬೇರೆ ದೇಶಗಳಿಗೆ ರಫ್ತು ಮಾಡಿರುವಂತಹ ವಸ್ತುವಿನ ಮೌಲ್ಯ 1 ಲಕ್ಷ ಇರುತ್ತೆ. ಮತ್ತೆ ಬೇರೆ ದೇಶದಿಂದ ನಾವು ಕೆಲವೊಂದು ವಸ್ತುಗಳನ್ನ ಆಮದು ಮಾಡ್ಕೊಂಡಿರ್ತೀವಿ, ಅದಕ್ಕೆ ನಾವು ದುಡ್ಡು 1 ಲಕ್ಷ. ಯಾವಾಗ್ಲೂ ಪಾವತಿ ಶಿಲ್ಕ್ ಏನಾಗಿರ್ಬೇಕು, ಬ್ಯಾಲೆನ್ಸ್ ಆಗಿರ್ಬೇಕು. ಯಾಕಂದ್ರೆ ನಾವು ಬೇರೆ ಕರೆನ್ಸಿ ಜೊತೆ ವ್ಯಾಪಾರ ವ್ಯವಹಾರವನ್ನ ಮಾಡ್ತೀವಿ. ರೂಪಾಯಿಲಿ ಕೊಟ್ಟು ತಗೊಳ್ಳಿಕ್ಕೆ ಆಗಲ್ಲ, ಅವರು ಕೂಡ ಡಾಲರ್ ಕೊಟ್ಟು ನಮ್ಮ ಹತ್ರ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ. ಯಾವಾಗ್ಲೂ ಪಾವತಿ ಶಿಲ್ಕು ಬ್ಯಾಲೆನ್ಸ್ ಆಗಿರ್ಬೇಕು ಅಂತ ಹೇಳ್ತೀವಿ. ಪೇಮೆಂಟ್ ಅಂಡ್ ರಿಸೀಟ್ಸ್ ಯಾವಾಗ್ಲೂ ಈಕ್ವಲ್ ಆಗಿರ್ಬೇಕು ಅಂತ ಹೇಳ್ತೀವಿ. ಆ ಪಾವತಿ ಶಿಲ್ಕು ಅಂದ್ರೆ ಏನು, ಅದು ಇಂಬ್ಯಾಲೆನ್ಸ್ ಆದ್ರೆ ಏನಾಗುತ್ತೆ, ಅದ್ ಹೆಂಗೆ ನಾವು ಸಮತೋಲನಕ್ಕೆ ತರೋದು ಅನ್ನೋದನ್ನ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಓದ್ತೀವಿ. ಅರ್ಥ ಆಗಿದೆ ಅನ್ಕೋತೀನಿ. ನಾವು ಪೇಮೆಂಟ್ ಮಾಡ್ಬೇಕಾಗತ್ತೆ, ನಮ್ಗೆ ಬೇರೆ ಕಡೆಯಿಂದ ದುಡ್ಡು ಬರ್ಬೇಕಾಗತ್ತೆ. ಅದು ಹೆಂಗೆ ಬ್ಯಾಲೆನ್ಸ್ ಆಗ್ಬೇಕು ಅನ್ನೋದನ್ನ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಪಾವತಿ ಶಿಲ್ಕು ಅನ್ನೋ ಹೆಡ್ಡಿಂಗ್ ಅಂಡರ್ ಅಲ್ಲಿ ಓದ್ತೀವಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರೆಮಿಟೆನ್ಸ್, ಅಂತಾರಾಷ್ಟ್ರೀಯ ಪಾವತಿಗಳು. ನಾನು ಅವಾಗ್ಲೇ ಹೇಳ್ದೆ, ನಾವ್ ಯಾವ್ದಾದ್ರು ವಸ್ತು ತರ್ಸ್ಕೋತೀವಿ ಅಂದ್ರೆ ನಾವು ಅವ್ರಿಗೆ ಪಾವತಿ ಮಾಡ್ಬೇಕಾಗತ್ತೆ. ಜೊತೆಗೆ ನಾವು ವಿಶ್ವಸಂಸ್ಥೆ ಅಂಗಸಂಸ್ಥೆಗಳಿಂದ, ಈಗ IMF ಇಂದ, IBRD ಇಂದ ಎಲ್ಲ ಲೋನ್ ತಗೊಂಡಿದ್ರೆ ಅದನ್ನು ಕೂಡ ನಾವೇನ್ ಮಾಡ್ಬೇಕಾಗತ್ತೆ, ಪಾವತಿ ಮಾಡ್ಬೇಕಾಗುತ್ತೆ. ಪಾವತಿ ಹೆಂಗೆ ನಡೆಯುತ್ತೆ ಅನ್ನೋದನ್ನ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಮೊಬಿಲಿಟಿ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗಗಳ ಚಲನೆ. ಯಾವ್ದಾದ್ರು ಒಂದು ವಸ್ತು ಉತ್ಪಾದನೆ ಮಾಡ್ಬೇಕಂದ್ರೆ ನಿಮಗ್ ಗೊತ್ತಿದೆ, ಅದಕ್ಕೆ ಅವಶ್ಯಕತೆ ಇರುವಂತಹ ಉತ್ಪಾದನಾಂಗಗಳು ಬೇಕು. ಇವಾಗ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಎಂಟರ್ಪ್ರಿನರ್ಶಿಪ್ ಈ ತರ ಹೇಳ್ತಿರಲ್ವಾ, ಸಂಘಟನೆ, ಭೂಮಿ, ಶ್ರಮ, ಇವೆಲ್ಲ
ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೆಂಗೆ ಚಲಿಸ್ತಾ ಇದೆ, ರಾ ಮೆಟೀರಿಯಲ್ಸ್ ನ ಯಾವ್ಯಾವ ದೇಶ ತಗೋತಾ ಇದೆ, ಯಾವ ದೇಶಕ್ಕೆ ಹ್ಯೂಮನ್ ರಿಸೋರ್ಸಸ್ ಸಪ್ಲೈ ಆಗ್ತಿದೆ, ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ದೇಶಗಳ ನಡುವೆ ಹೆಂಗೆ ಚಲನೆ ಆಗ್ತಿದೆ, ಈಸಿಯಾಗಿ ಚಲನೆ ಆಗ್ತಿದ್ಯಾ ಇಲ್ಲ ಏನಾದ್ರು ರೂಲ್ಸ್ ರೆಗ್ಯುಲೇಷನ್ ಇದೆಯಾ, ಯಾವ ರೀತಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಚಲನೆ ಆಗ್ತಿದೆ ಅನ್ನೋದನ್ನ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಬಿಸ್ನೆಸ್ ಟೆಕ್ನಿಕ್ಸ್, ವ್ಯವಹಾರ ತಂತ್ರಗಳು. ಇವಾಗ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋದ್ರಿಂದ ಬೇರೆ ಬೇರೆ ದೇಶಗಳು ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಯಾವ ರೀತಿ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಲವಾರು ದೇಶಗಳ ನಾವು ವ್ಯವಹಾರ ತಂತ್ರಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಎಕ್ಸ್ಚೇಂಜ್ ಮಾಡ್ಕೊಂತ ಹೋಗ್ತೀವಿ. ಇದನ್ನು ಕೂಡ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಫೈನಾನ್ಷಿಯಲ್ ರಿಲೇಶನ್ಶಿಪ್, ಬೇರೆ ಬೇರೆ ದೇಶಗಳ ನಡುವೆ ಮತ್ತೆ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳ ನಡುವೆ ಎಲ್ಲಾ ದೇಶಗಳ ಫೈನಾನ್ಷಿಯಲ್ ಹಣಕಾಸಿನ ಸಂಬಂಧ ಹೆಂಗಿದೆ ಅನ್ನೋದನ್ನ ಕೂಡ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಇದಿಷ್ಟು ಬ್ರೀಫ್ ಆಗಿ ಹೇಳಿದೀನಿ. ಈ ಎಲ್ಲಾ ಸ್ಕೋಪ್ ಅಂತ ಬಂತಲ್ಲ, ಅದು ಕೂಡ ನಿಮ್ಮ ಒಂದೊಂದು ಚಾಪ್ಟರ್ ಆಗಿ ಬರುತ್ತೆ. ಕಮರ್ಷಿಯಲ್ ಪಾಲಿಸಿ ಇರ್ಬೋದು, ಮತ್ತೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇರ್ಬೋದು. ಅದನ್ನೆಲ್ಲ ನೀವು ನೆಕ್ಸ್ಟ್ ಕ್ಲಾಸ್ ಹೋಗ್ತಾ ಹೋಗ್ತಾ ಡೀಟೇಲ್ ಆಗಿ ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಸೆಷನ್ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ಮಾಡೋಣ. ಥ್ಯಾಂಕ್ ಯು.